ಇವ್ರ ನೇಮ್ ಬಂದ್ಬಿಟ್ಟು ದಿವ್ಯಾ ಅಂತ, 31 ವರ್ಷ. ದುಬೈಯಲ್ಲಿ ಹೋಗಿ ಸೆಟಲ್ ಆಗಿದ್ರು ಇಂಡಿಯಾಯಿಂದ. ಅಲ್ಲಿ ಹೋಗಿ ಒಳ್ಳೆ ಜಾಬ್ ತಗೊಂಡಿದ್ರು, ಸ್ಯಾಲ್ರಿ ಚೆನ್ನಾಗಿ ಬರ್ತಿತ್ತು. ಬಟ್ ಇವ್ರ ಮೇನ್ ಪ್ರಾಬ್ಲಮ್ ಆಗಿದ್ದೆ ಓವರ್ ವೆಯ್ಟು. ಅಲ್ಲಿನ ಫುಡ್ ಸೆಟ್ ಆಗಿಲ್ಲ. ಮೇನ್ ಮನೆಗೆ ಬಂದು ಪ್ರಾಪರ್ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಏನೇ ಮಾಡಿದ್ರು ಇವ್ರದ್ದು ವೆಯ್ಟ್ ಜಾಸ್ತಿ ಆಗ್ತಿತ್ತು ಹೊರತು ಅವ್ರದ್ದು ವೆಯ್ಟ್ ಕಡಿಮೆ ಆಗ್ತಿರ್ಲಿಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಪಾಪ 62 ಕೆಜಿ ಇದ್ದವರು ಇವತ್ತು ಏಕಾಏಕಿ 82 ಕೆಜಿಗೆ ಬಂದು ನಿಂತಿದ್ರು. ಇವರು 82 ಕೆಜಿಯಿಂದ ಇವತ್ತು ಆಯ್ತಾ, ಲಾಸ್ಟ್ ಅಲ್ಲಿ ಎಷ್ಟು ವೆಯ್ಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಇವತ್ತು ಈ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಮಾಡ್ಕೊಂಡ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ನೀವು ನನ್ನ ಜೊತೆ ಕೊನೆವರೆಗೂ ಇರಬೇಕು. ಏಂತಕ್ಕಂತ ಹೇಳಿದ್ರೆ ಇಂಥ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋಸ್ಗಳೇ ನಿಮ್ಮ ಲೈಫನ್ನ ಚೇಂಜ್ ಮಾಡೋದು. ನೀವು ಓವರ್ ವೆಯ್ಟ್ ಇರೋರು ನಿಮ್ಮ ವೆಯ್ಟ್ನ ಲಾಸ್ ಮಾಡ್ಕೋಬೇಕು ಅಂತಿದ್ರೆ ಆಯ್ತಾ, ಇದು ಒಂದು ದೊಡ್ಡ ಇನ್ಫಾರ್ಮೇಟಿವ್ ಎಜುಕೇಟಿವ್ ವಿಡಿಯೋ ಆಗ್ಬೋದು ಅಂತ ನಾನು ನಿಮಗೆ ಡೈರೆಕ್ಟ್ ಆಗಿ ಹೇಳ್ತೀನಿ. ದಯವಿಟ್ಟು ಇದನ್ನ ಕೊನೆವರೆಗೂ ನೋಡಬೇಕು. ಸೊ ಈ ದಿವ್ಯಾ ಅವ್ರದ್ದು ವೆಯ್ಟ್ ಬಂದ್ಬಿಟ್ಟು 82 ಕೆಜಿ ಇದ್ರು. 82 ಕೆಜಿಯಿಂದ ಇವತ್ತು ಈ ವೆಯ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಇದು ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ ನಾನು ಆಯ್ತಾ. ಈ ವೆಯ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವ್ರದ್ದು ದಾರಿ ಸಿಂಪಲ್ ಆಗಿರ್ಲಿಲ್ಲ ಆಯ್ತಾ. ನೀವು ಅನ್ಕೋಬಹುದು ಏನೋ ಮಾಡಿರ್ಬೇಕು, ಇಲ್ಲ ಏನಂತಾರೆ ಯಾವ್ದೋ ಪೌಡರ್ಸ್ಗಳು ಶೇಕ್ಸ್ಗಳು ತಗೊಂಡು ಈ ವೆಯ್ಟಿಗೆ ಬಂದ್ಬಿಟ್ಟಿದ್ದಾರೆ ಅಂತ ನೀವುಗಳು ಅನ್ಕೋಬಹುದು. ಬಟ್ ಇವ್ರು ಪ್ರಾಪರ್ ಮನೆ ಫುಡ್ ಇಂದ ಇವತ್ತು ವೆಯ್ಟ್ ಲಾಸ್ ಮಾಡಿದ್ದಾರೆ. ಅವರು ದುಬೈಯಲ್ಲಿ ಇತ್ಕೊಂಡೆ ಇವತ್ತು ಇಷ್ಟು ಪ್ರಾಪರ್ ಆಗಿ ವೆಯ್ಟ್ ಲಾಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರ ದಾರಿಲಿ ನೋಡಿ. ಇಲ್ಲಿ ಇವ್ರು ಮೇಯ್ನು ಜಾಬ್ ಕಡೆ ಫೋಕಸ್ ಮಾಡಬೇಕಾಗಿತ್ತು. ಈ ಕಡೆ ಮ್ಯಾರೇಜ್ ಬೇರೆ ಮಾಡ್ಕೋಬೇಕಾಗಿತ್ತು. 31 ವರ್ಷ ಬೇರೆ ಆಗಿತ್ತು. ಮನೆ ಕಡೆಯಿಂದ ಪ್ರೆಷರ್ ಬೇರೆ ಜಾಸ್ತಿ ಆಗಿತ್ತು ಆಯ್ತಾ. ಅಲ್ಲಿ ಹೋಗಿದ ತಕ್ಷಣ ಸುಮ್ಮನೆ ಒಂಥರ ಲ್ಯಾವಿಶ್ ಲೈಫ್ ತರ ಏನಿರ್ಲಿಲ್ಲ. ಈ ಓವರ್ ವೆಯ್ಟ್ ಇಂದ ಈ ಕಡೆ ಜಾಬ್ ಕಡೆ ಫೋಕಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವ್ರದ್ದು ಮ್ಯಾರೇಜ್ ಪ್ರಪೋಸಲ್ ಬರೋದೆಲ್ಲ ರಿಜೆಕ್ಟ್ ಆಗ್ತಿತ್ತು. ಈ ರಿಜೆಕ್ಟ್ ಆಗ್ಬೇಕಾದ್ರೆ ಇರುತ್ತಲ್ಲ ಮೆಂಟಲ್ ಟೆನ್ಷನ್ನು, ಅದು ಏನಂತಾರೆ ಅನುಭವಿಸೋರ್ಗೆ ಮಾತ್ರ ಗೊತ್ತು. ಆ ರೀತಿ ಇವ್ರಿಗೂ ಆಗ್ತಿತ್ತು. ಸೊ ಇದರಿಂದ ಹೇಗಪ್ಪ ಹೊರ್ಗ್ ಬರೋದು ಅನ್ನೋದು ಅವರು ಯೋಚನೆ ಮಾಡ್ತಾ ಇದ್ರು. ಈ ವೆಯ್ಟನ್ನ ಹೆಂಗಾದ್ರೂ ಮಾಡಿ ಕಡಿಮೆ ಮಾಡಲೇಬೇಕಲ್ಲ. ಈ ವೆಯ್ಟಿಂದ ನನಗೆ ಬೇರೆ ಕಡೆ ಎಲ್ಲ ಎಫೆಕ್ಟ್ ಆಗ್ತಿದೆಯಲ್ಲ ಅಂತ ಅವರು ಸಿಕ್ಕಾಪಟ್ಟೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರು. ಹಿಂಗೆ ಇದರಿಂದ ಆಚೆ ಬರಲಿ ನಾನು ಅಂತ ಯೋಚನೆ ಮಾಡಿಕೊಂಡು ಸುಮಾರು ಯೂಟ್ಯೂಬ್ ವಿಡಿಯೋಸ್ ನೋಡೋರು, ರೀಲ್ಸ್ ನೋಡೋರು, ಯಾವುದೋ ವಾಟರ್ ಡಯಟ್ಗಳು ಮಾಡೋರು, ಒಂದು ದಿವಸಕ್ಕೆ ಬರೀ ಒಂದೇ ಮೀಲ್ ತಿನ್ನೋ ರೀತಿ ಎಲ್ಲ ಟ್ರೈ ಮಾಡಿದ್ರು. ಬಟ್ ಅದು ಯಾವುದು ಸಕ್ಸಸ್ ಆಗಿಲ್ಲ. ಇದರಿಂದ ಅವರಿಗೆ ಸಿಕ್ಕಿದ್ದೇನು ಅಂತ ಹೇಳಿದ್ರೆ ಬೇರೆ ಬೇರೆ ವಿಡಿಯೋಸ್ಗಳು ನೋಡಿಕೊಂಡು ಸಿಕ್ ಡಯಟ್ ಎಲ್ಲ ಮಾಡಿ ಇವರಿಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯಿತು. ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸು ಸ್ಟಾರ್ಟ್ ಆಯಿತು. ಅದು ಏನರಿಂದ ಸ್ಟಾರ್ಟ್ ಆಯಿತು? ಪ್ರಾಪರ್ ಫುಡ್ ತೊಗೊಂಡಿರ ಮತ್ತು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಮನೆ ಕಡೆಯಿಂದ ಪ್ರೆಷರ್ ಅನ್ನೋದಕ್ಕಿಂತ ಅವ್ರ ಮೇಲೆ ಪ್ರೆಷರ್ ಹಾಕ್ಕೊಂಡಿರೋ ಜಾಸ್ತಿ ಆಗ್ತಿತ್ತು ಈ ಓವರ್ ವೆಯ್ಟಿಂದ. ಅವರು ಜಾಬ್ ಕಡೆ ಅಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿದಿರ ಅಲ್ಲೂ ಏನಂತಾರೆ ಜಾಬು ಒಂಥರ ಏನು ಕಳ್ಕೊಬಿಡ್ತೀನೋ ಅನ್ನೋ ಮಟ್ಟಿಗೆ ಇವರು ಬಂದು ನಿಂತ್ಕೊಂಡಿದ್ರು. ಸೊ ಇವರು ವೆಯ್ಟ್ ಲಾಸು ಹೇಗೆ ಮಾಡಿದ್ರು ಅನ್ನೋದೇ ಈ ವಿಡಿಯೋ ಮೇಯ್ನ್ ಕಾನ್ಸೆಪ್ಟು. ಈ ವೆಯ್ಟ್ ಲಾಸ್ ಇವ್ರು ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವರು ಆಯ್ತಾ, ಇನ್ನು ನನಗೆ ಇದು ಯಾವ್ದು ಸವಾಸ ಬೇಡ, ಸುಮ್ಮನೆ ರ್ಯಾಂಡಮ್ ಆಗಿ ಬೇರೆ ಬೇರೆ ವಿಡಿಯೋಗಳು ರೀಲ್ಸು ನೋಡ್ಕೊಂಡು ನಾನೇ ಓನಾಗಿ ಏನೋ ಮಾಡ್ಕೊಳ್ಳೋ ಬದಲು ಒಂದು ಪ್ರಾಪರ್ ಗೈಡೆನ್ಸ್ ತಗೊಳ್ಳೋಣ ಅಂತ ಅವತ್ತು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ನನ್ನ ವಿಡಿಯೋಸ್ಗಳು ಸುಮಾರಿದೆ, 100 ವಿಡಿಯೋಸ್ಗಳಿದೆ ಯೂಟ್ಯೂಬಲ್ಲಿ, ರೀಲ್ಸ್ಗಳಲ್ಲಿ, ಅಲ್ಲಿ ಇಲ್ಲಿ. ನನ್ನ ಯೂಟ್ಯೂಬ್ ವಿಡಿಯೋ ಒಂದು ನೋಡಿ ಅವರು ಇನ್ಸ್ಪೈರ್ ಆಗಿ ಅವತ್ತು ಬಂದು ನನಗೆ ಮೆಸೇಜ್ ಹಾಕಿದ್ರು. ಅದು ಯಾವಾಗ 2.5 ತಿಂಗಳು 3 ತಿಂಗಳು ಆಗಿತ್ತು ಅವ್ರದ್ದು ಆಯ್ತಾ. ಮೆಸೇಜ್ ಮಾಡಿ ಅವತ್ತು ಅವರು ಮೆಸೇಜ್ ಮಾಡಿ, ಸರ್ ನಾನು ದುಬೈಯಿಂದ ನಿಮ್ಗೆ ಮೆಸೇಜ್ ಮಾಡ್ತಾ ಇದ್ದೀನಿ ಆಯ್ತಾ, ನಾನೊಂದು ವೆಯ್ಟ್ ಲಾಸ್ ಮಾಡಲೇಬೇಕು, ನನಗೆ ಇಲ್ಲಿ ದುಡ್ಡು ಲೆಕ್ಕಕ್ಕಿಲ್ಲ, ಮೇಯ್ನು ನನಗೆ ಇಲ್ಲಿ ನನ್ನ ದೇಹ ಸರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಅಂತ ಹೇಳಿದೆ. ಆಗ ಅವ್ರಿಗೆ ಹೇಳಿದ್ರು ಅವರು, ಆಗ ನಾನು ಹೇಳಿದ್ದು ಒಂದೇ, ಮೇಡಮ್ ನಮಗಿಲ್ಲಿ ದುಡ್ಡು ನಿಮ್ಮ ಹತ್ರ ತಗೊಳ್ಳೋದು ಅನ್ನೋದಕ್ಕಿಂತ ಮೇಯ್ನು ನಿಮ್ಮ ವೆಯ್ಟ್ ಲಾಸ್ ಆಗೋದೇ ನಮ್ಮದು ಇಲ್ಲಿ ಗೋಲ್ ಇಲ್ಲಿ ಆಯ್ತಾ. ಯಾರ ಹತ್ರನೂ ಸುಮ್ಮನೆ ಎಕ್ಸ್ಟ್ರಾ ದುಡ್ಡುಗಳು ಇಸ್ಕೊಂಡು ಎಕ್ಸ್ಟ್ರಾ ದೊಡ್ಡ ಫೀಸ್ಗಳು ತಗೊಂಡು ನಾವಿಲ್ಲಿ ವೆಯ್ಟ್ ಲಾಸ್ ಮಾಡಿಸಲ್ಲ. ನಿಮ್ಮ ವೆಯ್ಟ್ ಲಾಸ್ ಆಯಿತು ಅಂದರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಅವರು ಅವತ್ತು ನಮ್ಮ ಕೋರ್ಸಿಗೆ ಜಾಯಿನ್ ಆಗಿ ಅವರು ಪ್ರಾಪರ್ ಮನೆ ಫುಡ್ಡು ಆಯ್ತಾ. ಅವರು ಹೇಳಿದ್ ಒಂದೇ, ಸರ್ ನನಗೆ ಜಾಸ್ತಿ ಏನಂತಾರೆ ಸಿಕ್ಕಾಪಟ್ಟೆ ಕುಕ್ಕಿಂಗ್ ಮಾಡ್ಕೊಂಡೆಲ್ಲ ನನಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಏಂತಕ್ಕಂತ ಹೇಳಿದ್ರೆ ಈ ಕಡೆ ಜಾಬ್ ಕಡೆನೇ ಫೋಕಸ್ ಮಾಡಬೇಕು, ಈ ಕಡೆ ನನ್ನ ಲೈಫ್ ಸ್ಟೈಲು ನನ್ನ ಹೆಲ್ತ್ನು ಸರಿ ಮಾಡ್ಕೋಬೇಕು ಅನ್ನೋ ಉದ್ದೇಶನೇ ಇಲ್ಲಿ ಮೇಯ್ನು. ಸೊ ನನಗೆ ಮಿನಿಮಲ್ ಕುಕ್ಕಿಂಗ್ ಇರಲಿ, ನನಗೆ ಆಲ್ಮೋಸ್ಟ್ 85% ಕುಕ್ಕಿಂಗ್ ಇಲ್ದಿರೋ ಅಂತ ಫುಡ್ ಹೇಳಿ ಸರ್ ಅಂತ. ಆಯಿತು, ಅದಕ್ಕೆ ಒಪ್ಕೊಂಡೆ ಆಯ್ತಾ. ಅವ್ರಿಗೆ 85% ಕುಕ್ಕಿಂಗೇ ಇಲ್ದಿರೋ ಅಂತ ಫುಡ್ ಬೇಕು ಅಂದ್ರೆ ಅದ್ರ ಪ್ರಕಾರನೇ ಡಯಟ್ ಪ್ಲಾನ್
ಪ್ಲಾನ್ ರೆಡಿ ಮಾಡಿಕೊಟ್ಟೆ. ಇಲ್ಲಿ ಯಾವುದೋ ರ್ಯಾಂಡಮ್ ಆಗಿ ಮೇಡಮ್ ನೀವು ಆ ಫ್ಯಾನ್ಸಿ ಫುಡ್ ತಿನ್ನಬೇಕು, ಈ ಫುಡ್ ತಿನ್ನಲೇಬೇಕು ಅಂತ ಅವ್ರಿಗೆ ರಿಸ್ಟ್ರಿಕ್ಟ್ ಹಾಕಿಲ್ಲ. ಅವ್ರಿಗೆ ಮೇಯ್ನು ಅವ್ರಿಗೆ ಬೇಕಾದಂಥ ಅವ್ರ ಲೈಫ್ ಸ್ಟೈಲ್ ಸೆಟ್ ಆದಂಥ ಫುಡ್ಡು, ಅದ್ರ ಜೊತೆಗೆ ಸರ್ ನನಗೆ ಜಿಮ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ, ಯೋಗ ಮಾಡೋದಕ್ಕೆ ಟೈಮ್ ಇಲ್ಲ, ಅಥವಾ ನೀವು ವಾಕಿಂಗ್ ಹೇಳಿದ್ರು ನನಗೆ 40 ನಿಮಿಷ ಎಲ್ಲ ವಾಕಿಂಗ್ ಹೋಗೋದಕ್ಕೂ ಟೈಮ್ ಇಲ್ಲ. ಸೊ ಇಷ್ಟೆಲ್ಲ ಅವ್ರದ್ದು ಬ್ಯಾರಿಯರ್ಸ್ ಇರಬೇಕಾದ್ರೆ ಸೊ ಎಲ್ರಿಗೂ ಯೋಚನೆ ಬರೋದು ಏನೋ ಮಾಡೋಕ್ಕಾಗಲ್ಲ ಅಂದರೆ ವೆಯ್ಟ್ ಲಾಸ್ ಹೆಂಗಪ್ಪ ಮಾಡ್ತೀರಾ ಅಂತ ನಿಮಗೂ ಕ್ವಶನ್ ಬರುತ್ತೆ. ಬಟ್ ಆದ್ರೂ ಆಯಿತಾ ವೆಯ್ಟ್ ಲಾಸ್ ಮಾಡಬಹುದು ಅಂತ ಅವ್ರಿಗೆ ನಾನು ಭರವಸೆ ಕೊಟ್ಟೆ. ಅದೇ ರೀತಿ ಅವರಿಗೆ ವಾರ ರಿಸಲ್ಟ್ಸು ಬರ್ತಿತ್ತು. ಅದು ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲೇ ನಾನು ಅವ್ರಿಗೆ ಹೇಳಿದ್ದು ಒಂದೇ, ನೀವು ಬೆಳಿಗ್ಗೆ ಆದರೂ ಮಾಡಿ ಸಾಯಂಕಾಲ ಆದರೂ ಮಾಡಿ ಮನೆಯಲ್ಲಿ ಒಂದು 15ರಿಂದ 20 ನಿಮಿಷ ಇಂಟೆನ್ಸ್ ಎಕ್ಸಸೈಸು ಆಯಿತಾ, ಇದನ್ನ ಅವರು ರೆಗ್ಯುಲರ್ ಆಗಿ ಮಾಡಿದ್ರು. ಬಟ್ ಅವರು ದುಬೈಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಂತಾರೆ ಬೇಕಾಬಿಟ್ಟಿ ಮಾಡೋದು, ಇಲ್ಲಾಂದ್ರೆ ಡಯಟ್ ಫಾಲೋ ಮಾಡಿದ್ರೆ ಜಂಕ್ ಫುಡ್ ತಿನ್ನೋದನ್ನ, ಇಲ್ಲಿ ಯಾವುದೋ ಬೇರೆ ಫೋಟೋ ಕಳಿಸೋದು, ಅಲ್ಲೇನೋ ಬೇರೆ ತಿನ್ನೋದು, ಆ ರೀತಿ ಮಾಡಿಲ್ಲ ಅವರು ಆಯಿತಾ. ಪ್ರತಿ ದಿವಸ ನಾನು ಕೊಟ್ಟಿದ್ದ ಡಯಟ್ ಚಾರ್ಟ್ ಏನಿದೆಯೋ ಅದನ್ನೇ ಅದು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ರು. ಅದ್ರ ಪ್ರಕಾರ ಎಕ್ಸಸೈಸ್ನ ಫಾಲೋ ಮಾಡ್ತಾ ಇದ್ರು ಆಯಿತಾ. ಅವ್ರಿಗೆ ವೀಕ್ ಬೈ ವೀಕು ಹೆಲ್ದಿಯಾಗಿ 1.5 kg ವೆಯ್ಟ್ ಲಾಸ್ ಆಗ್ತಾ ಬಂತವ್ರದ್ದು ಆಯಿತಾ. ಈ ರೀತಿ 1.5 kg ವೆಯ್ಟ್ ಲಾಸ್ ಆದ ಕಾರಣ ಆಯಿತಾ ಅವರು ತಿಂಗಳಿಗೆ ಮಿನಿಮಮ್ ಅಂದ್ರೂ 5.5 kg ವೆಯ್ಟ್ ಲಾಸ್ ಆಗ್ತಾ ಬಂತು. ಅವರು ಎಷ್ಟು ಡಿಸಿಪ್ಲೈನ್ಡ್ ಆಗಿದ್ರು ಅಂದರೆ ನನಗೂ ಫಸ್ಟ್ ಡೌಟ್ ಇತ್ತು, ಇವರು ಅಲ್ಲಿರೋರು ಇದು ಹೇಗಪ್ಪ ಇವರು ಇಷ್ಟು ಡಿಸಿಪ್ಲೈನ್ ಆಗಿ ಫಾಲೋ ಮಾಡ್ತಾರೆ, ಇವತ್ತು ಇವ್ರ ದೇಹ ನೋಡಿದ್ರೆ ಹಿಂಗಿದೆ, ಇವರು ಸಣ್ಣ ಆಗ್ತಾರಾ ಅನ್ನೋದು ನನಗೆ ಮೊದಲನೇದಾಗಿ ಡೌಟ್ ಇತ್ತು. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಲೈಫ್ ಸ್ಟೈಲ್ ಇದ್ದಿದ್ದೆ ಆ ಥರ, ಅವ್ರಿಗೇನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ನನಗೆ ಇನ್ನೊಂದು ಕಾನ್ಫಿಡೆನ್ಸ್ ಏನಿತ್ತು ಅಂತ ಹೇಳಿದ್ರೆ ನಾನು ಕೊಡೋ ಅಂಥ ಡಯಟ್ ಅವ್ರಿಗೆ ಡೆಫಿನೆಟ್ ಆಗಿ ಅವರು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೇ ಮಾಡ್ತಾರೆ ಅನ್ನೋದು ನನಗೆ ಒಂದು ಭರವಸೆ ಇತ್ತು. ಆ ಭರವಸೆ ಅದೊಂದು, ಮತ್ತೆ ಅವ್ರು ತೋರಿಸಿದ ಕಾನ್ಫಿಡೆನ್ಸ್, ಇಲ್ಲ ಸರ್ ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್, ಅದು ಮೋಟಿವೇಶನ್ ಆಗಿರಲಿಲ್ಲ, ಅಲ್ಲಿ ನನಗೆ ಡಿಸಿಪ್ಲಿನ್ ಕಾಣಿಸ್ತು. ಅದೇ ಡಿಸಿಪ್ಲೈನಲ್ಲಿ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು 82 kg ಇದ್ದವರು ಇವತ್ತು ಇವರು ವೆಯ್ಟ್ ಬಂದ್ಬಿಟ್ಟು ಹತ್ತತ್ರ 67 kg ಬಂದು ನಿಂತಿದೆ ಆಯಿತಾ. ಇದು ತಮಾಷೆ ಮಾತಲ್ಲ, ನೋಡ್ಬೋದು ಅವ್ರದ್ದು ಬಿಫೋರ್ ಫೋಟೋ ಮತ್ತು ಆಫ್ಟರ್ ಫೋಟೋಗಳನ್ನ ಅಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ನೀವು ನೋಡ್ಬೋದು ಆಯಿತಾ. ಈ ರೀತಿ ಡಿಸಿಪ್ಲೈನ್ ಆಗಿ ಅವ್ರು ಫಾಲೋ ಮಾಡಿಕೊಂಡು ಇವತ್ತು ಇಂಡಿಯಾದಲ್ಲಿ ಇಲ್ದಿರ ಎಲ್ಲೋ ಇದ್ಕೊಂಡು ದುಬೈಲಿ ಇದ್ಕೊಂಡು ಅಲ್ಲಿನ ಫುಡ್ಡಲ್ಲೇ ಅವ್ರು ಡಯಟ್ ಚಾರ್ಟ್ನ ಮಾಡಿಸ್ಕೊಂಡು ಪ್ರಾಪರ್ ಪ್ರತಿನಿತ್ಯ ನನಗೆ ರೆಗ್ಯುಲರಾಗಿ ಟ್ರ್ಯಾಕಿಂಗ್ ಮಾಡಿಸ್ಕೊಂಡು ಅವರು ಏನೇನು ತಿಂತಿದ್ರು ರೆಗ್ಯುಲರಾಗಿ ಫೋಟೋಸ್ ಕಳಿಸ್ತಾ ಇದ್ರು. ನಾನು ಟ್ರ್ಯಾಕ್ ಮಾಡ್ತಿದ್ದೆ, ಎವ್ರಿ ವೀಕು ಟ್ರ್ಯಾಕ್ ಮಾಡ್ತಿದ್ದೆ. ಕೆಲವೊಮ್ಮೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗೋದು ಅಂದರು, ಆ ಕ್ರೇವಿಂಗ್ಸ್ನು ಕಂಟ್ರೋಲ್ ಮಾಡಿಸಿ ಅವರಿಗೆ ಆಯಿತಾ. ಇವತ್ತು 67 kg ಬಂದು ನಿಲ್ಲಿಸಿದ್ದೀವಿ ಆಯಿತಾ. ನೀವು ಇದೇ ರೀತಿ ಯೋಚನೆ ಮಾಡಿಕೊಂಡೇ ಕೂತ್ಕೊಂಡ್ರೆ ವೆಯ್ಟ್ ಲಾಸ್ ಆಗಲ್ಲ. ಅವತ್ತು ಅವರು ಒಂದು ಪರ್ಪಸ್ ಸ್ಟ್ರಾಂಗ್ ಆಗಿತ್ತು, ನನ್ನ ಜಾಬ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ನನ್ನ ಮ್ಯಾರೇಜ್ ಪ್ರಪೋಸಲ್ಲು ಬರ್ತಿರೋ ರಿಜೆಕ್ಟ್ ಆಗ್ತಿರೋದನ್ನು ಕರೆಕ್ಟ್ ಮಾಡ್ಕೋಬೇಕು. ಏನಕ್ಕೆ ಅಂತ ಹೇಳಿದ್ರೆ ಆ ಕಡೆ ಅಪ್ಪ ಅಮ್ಮನೂ ಸಫರ್ ಆಗ್ತಾ ಇದ್ದಾರೆ, ನನ್ನ ದೇಹನೂ ಸಫರ್ ಆಗ್ತಿದೆ ಅಂತ ಹೇಳ್ಕೊಂಡು ಇವತ್ತು ಅವರು ಆಯಿತಾ ಈ ಸಣ್ಣ ಆಗಿ ಇವತ್ತು ಅವ್ರಿಗೆ ಮ್ಯಾರೇಜ್ ಪ್ರಪೋಸಲ್ಸು ಚೆನ್ನಾಗಿ ಬರ್ತಾ ಇದೆ, ಈ ಕಡೆ ಜಾಬ್ ಕಡೆನೂ ಫೋಕಸ್ ಮಾಡ್ತಾ ಇದ್ದಾರೆ, ಮೇಯ್ನು ಎನರ್ಜಿ ಇನ್ಕ್ರೀಸ್ ಆಗಿದೆ ಆಯಿತಾ. ಅವರು 15 ನಿಮಿಷ ಎಕ್ಸಸೈಸ್ ಮಾಡೋಕ್ಕಾಗ್ದಿರೋರು ಇವತ್ತು ಬೆಳಗಿನ ಜಾವ ಎದ್ದು 35ರಿಂದ 40 ನಿಮಿಷ ರನ್ನಿಂಗ್ ಮಾಡ್ತಾ ಇದ್ದಾರೆ ಆಯಿತಾ. ಇನ್ನು ಯಾವ ಮಟ್ಟಿಗೆ ದೇಹ ಅವ್ರಿಗೆ ಎನರ್ಜೆಟಿಕ್ ಆಗಿದೆ, ಸಪೋರ್ಟಿವ್ ಆಗಿದೆ ಆಯಿತಾ. ಅವ್ರು ಹೇಳಿದ್ದು ಒಂದೇ, ಸರ್ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ ಆಗಿ ನಾನು ನಿಮ್ಮ ಹತ್ರ ಡಯಟ್ ತೊಗೊಂಡಿರಲಿಲ್ಲ ಅಂತ ಹೇಳಿದರೆ ನಾನು ಜಾಬ್ ಬಿಟ್ಬಿಟ್ಟು ಇಂಡಿಯಾದಲ್ಲಿ ಬಂದು ಇನ್ನೊಂದೇನಾದರೂ ಮಾಡಿಕೊಂಡು ಇಲ್ಲೇ ಇದ್ಬಿಡ್ತಿದ್ದೆ, ಇಲ್ಲಾಂದ್ರೆ ಇಲ್ಲೇ ಸೆಟಲ್ ಆಗಿಬಿಡ್ತಿದ್ದೆ. ಏನಂತಂದ್ರೆ ನಂಗೆ ಆ ರೀತಿ ಕಾನ್ಫಿಡೆನ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಬಟ್ ಇವತ್ತು ನನಗೆ ಕಾನ್ಫಿಡೆನ್ಸ್ ಬಂದಿದೆ, ಜಾಬ್ ಮೇಲೆ ಫೋಕಸ್ ಮಾಡೋದಕ್ಕಾಗ್ತಿದೆ, ಮ್ಯಾರೇಜ್ ಪ್ರಪೋಸಲ್ಸ್ಗಳು ಬರ್ತಿದೆ ಅಂತ ಇವತ್ತು ಅವರು ಖುಷಿಯಾಗಿ ನನಗೆ ಮೆಸೇಜ್ ಮಾಡ್ತಿರ್ತಾರೆ. ನಾನು ಡೈರೆಕ್ಟಾಗಿ ಅವ್ರ ಹತ್ರ ವೀಡಿಯೋ ಚಾಟೇ ಮಾಡೋಣ ಅಂದ್ಕೊಂಡೆ, ಬಟ್ ಏನಂತ ಹೇಳ್ತಾರೆ ಇಲ್ಲಿ ಸುಮಾರು ಜನ ಹೇಳೋದು, ಸರ್ ನೀವೇನು ಸರ್ ಬರೀ ನೀವು ಅವ್ರದ್ದು ಸ್ಟೋರಿಗಳು ಹೇಳ್ತಿರಲ್ಲ, ಅವ್ರನ್ನ ಕರೆಸಿ ಮಾತಾಡಿ ಅಂದ್ಬಿಟ್ಟು. ಇವಾಗ ನೀವೇ ಒಬ್ಬರು ಪರ್ಸ್ನಲ್ ಆಗಿ ಯೋಚನೆ ಮಾಡಬೇಕು ಆಯಿತಾ. ನೀವು ಇವಾಗ ಯಾರೋ ನನ್ನ ಹತ್ರ ಒಂದು ಡಯಟ್ ಚಾರ್ಟ್ನ ತೊಗೊಂಡಿರ್ತೀರ, ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀರಾ, ನೀವು ಕ್ಯಾಮ್ರಾ ಮುಂದೆ ಬಂದು ಸರ್ ನಾನು ಮಾತಾಡ್ತೀನಿ ಅಂತ ನೀವು ಧೈರ್ಯವಾಗಿ ನಿಂತ್ಕೊತೀರಾ? ಅದು ಯಾರ ಕೈಯಲ್ಲೂ ಆಗಲ್ಲ. 95% ಏನಂತಾರೆ ಎಸ್ಪೆಷಲಿ ಹೆಣ್ಮಕ್ಳು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಅವ್ರ ಟ್ರಾನ್ಸ್ಫಾರ್ಮೇಷನ್ನ ತೋರಿಸಲ್ಲ. ಜಸ್ಟ್ ಅವರು ಸರ್ ಬೇರೆಯವ್ರಿಗೆ ಇನ್ಸ್ಪೈರ್ ಆಗಲಿ ಅಂದ್ಬಿಟ್ಟು ಅವ್ರು ಫೋಟೋಸ್ ಕೊಡ್ತಾರೆ ಹೊರತು ಅವ್ರಿಗೆ ಬಂದ್ಬಿಟ್ಟು ನನ್ನ ಜೊತೆ ವೀಡಿಯೋ ಚಾಟ್ಗಾಗಲಿ ಇನ್ನೊಂದಾಗಲಿ ಆ ರೀತಿ ಮಾಡಲ್ಲ. ಸುಮಾರು ಜನ ರಿಜೆಕ್ಟ್ ಮಾಡ್ತಾರೆ, ಕೆಲವ್ರು ಬರ್ತೀನಿ ಅಂತ ಹೇಳ್ತಾರೆ, ಬಟ್ ನನಗೂ ಯಾಕೋ ಮನ್ಸೊಪ್ಪಲ್ಲ. ಏನಕ್ಕೆ
ಅಂತ ಹೇಳಿದ್ರೆ ಅವ್ರವ್ರ ಪ್ರೈವೇಸಿ ಅವ್ರಿಗಿರುತ್ತೆ. ಅವ್ರ ಪ್ರೈವೇಸಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ನೀವು ಏನಾದರೂ ಇದೇ ರೀತಿ ಫ್ಯಾಟ್ ಲಾಸ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು, ಸಾಕಪ್ಪ ಈ ರೀತಿ ನನ್ನ ದೇಹನ ಇಟ್ಕೊಂಡು ಇನ್ನು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಯೋಚನೆ ಮಾಡಿಕೊಂಡೇ ಕೂತ್ಕೊಳ್ಳೋ ಬದಲು ಆಯ್ತಾ, ಇವತ್ತಿಂದ ನನ್ನ ವೆಯ್ಟ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತೀನಿ. ಇವ್ರ ಥರನೇ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು. ಹೌದು, ನಾನು ಜಾಬ್ಗೆ ಹೋಗ್ತಾ ಇದ್ದೀನಿ, ನಾನು ಹೌಸ್ ವೈಫು, ನನಗೂ ಈ ದೇಹ ನೋಡಿ 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 ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಫೀಲ್ ಆಗುತ್ತೆ ಅನ್ನೋ ರೀತಿ ಎಲ್ಲ ನೀವು ಅನ್ಕೊಂತಿದ್ದೀರಲ್ಲ, ಯಾವುದೇ ಕಾರಣಕ್ಕೂ ಅಸಹ್ಯ ಫೀಲ್ ಮಾಡ್ಕೋಬೇಡಿ. ಈ ದೇಹ ದೇವ್ರು ಕೊಟ್ಟಿರೋದು. ಕೆಲವೊಮ್ಮೆ ನಾವು ಮಾಡಿರೋ ತಪ್ಪುಗಳಿಂದ ಇಲ್ಲ, ನಾವು ತಿನ್ನುವಂಥ ಆಹಾರ ಪದ್ಧತಿಗಳು ಸರಿ ಇಲ್ದಿರ ಈ ರೀತಿ ಆಗೋಗ್ತವೆ, ಇಲ್ಲಾಂದ್ರೆ ಹೆಲ್ತ್ ಇಶ್ಯೂಗಳಾದಾಗ ಈ ರೀತಿ ಆಗೋಗುತ್ತೆ. ಬಟ್ ಅದನ್ನು ಕಂಪ್ಲೀಟಾಗಿ ನಾವು ರೆಡ್ಯೂಸ್ ಮಾಡ್ಬೋದು. ಮತ್ತೆ ನೀವು ಮೊದಲಿನಂತೆ ನೀವು ನಾರ್ಮಲ್ ಫಿಟ್ ಬಾಡಿಗೆ ಬರ್ಬೋದು. ಅದು ಸಾಧ್ಯ, ಅಸಾಧ್ಯ ಅನ್ನೋದೇನಿಲ್ಲ. ಬಟ್ ನೀವು ಮನಸ್ಸು ಮಾಡಬೇಕು, ಒಂದು ನಂಬಿಕೆ ಇಟ್ಕೊಂಡು ಮನೆ ಫುಡ್ಡಲ್ಲೇ 100% ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ನೀವು ಡಿಸೈಡ್ ಮಾಡಬೇಕು. ಅದು ಡಿಸೈಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನಿಮಗೆ ಗೈಡೆನ್ಸ್ ಕೊಡೋದಕ್ಕೆ ಯಾವುದೇ ರೀತಿ ಏನಂತಾರೆ ನಿಮಗೆ ಡಿಮೋಟಿವೇಟ್ ಮಾಡೋದೋ ಮತ್ತೊಂದು ಮಾಡೋದೋ ಮಾಡಲ್ಲ. ಆಯಿತಾ, ಬನ್ನಿ, ಆಯಿತಾ, ನೀವು ಅನಾಲಿಸಿಸ್ ಮಾಡಿಸ್ಕೊಳ್ಳಿ. ನಿಮ್ಮ ನೇಮು, ಏಜು, ವೆಯ್ಟ್ ಎಲ್ಲ ನನಗೆ ಹೇಳಿ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಕಂಪ್ಲೀಟಾಗಿ ನಾನೇ ನಿಮ್ಮ ಹತ್ರ ಚಾಟ್ ಮಾಡ್ತೀನಿ. ಅದ್ರ ಪ್ರಕಾರ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ ನೋಡಿಕೊಂಡು ನಿಮಗೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ಗೆ ಜಾಯಿನ್ ಮಾಡಿಸಿ, ಆಯಿತಾ, ನೀವು ರೆಗ್ಯುಲರ್ ಆಗಿ ಏನೇನು ತಿಂತೀರಾ ಫುಡ್ಡು ಅದನ್ನು ನಾನು ಎವ್ರಿ ಡೇ ಟ್ರ್ಯಾಕ್ ಮಾಡ್ತಿರ್ತೀನಿ. ಮತ್ತು ಎವ್ರಿ ವೀಕು ವೆಯ್ಟ್ ಅನಾಲಿಸಿಸ್ ಇರುತ್ತೆ. ನೀವು ಪರ್ ಮಂತ್ ಅಟ್ಲೀಸ್ಟ್ 4 to 6 kg ವೆಯ್ಟ್ ಲಾಸ್ ಮಾಡೋ ಜವಾಬ್ದಾರಿ ನಂದಾಗಿರುತ್ತೆ. ಆಯಿತಾ, ನೀವು ಅದೇ ರೀತಿ ಡಿಸಿಪ್ಲೈನಾಗಿ ಫಾಲೋ ಮಾಡಿಕೊಂಡು ಎವ್ರಿ ಮಂತ್ 4 to 6 kg ವೆಯ್ಟ್ ಲಾಸ್ ಮಾಡ್ಕೊಂಡು ಹೋಗ್ತಿದ್ರೆ ಆಯಿತಾ, ನಿಮ್ಮ ದೇಹನೂ ಖುಷಿ ಪಡುತ್ತೆ, ನಿಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ಇಷ್ಟು ದಿವಸ ಅನ್ಕೊಂತಿದ್ರಲ್ಲ ಈ ದಪ್ಪು ದೇಹದಿಂದ ಹೆಂಗಪ್ಪ ಮುಕ್ತಿ ಪಡೆಯೋದು ಅಂತ, ಅದು ನಿಮಗೆ ಸಿಗುತ್ತೆ. ಆ ಮುಕ್ತಿ ಅನ್ನೋದು ಸಿಗುತ್ತೆ ನಿಮ್ಗೆ. ದಪ್ಪು ದೇಹದಿಂದ ಈ ಫಿಟ್ ಬಾಡಿಗೆ ನಿಮಗೂ ಒಂದು ಏನಂತಾರೆ ದಾರಿ ಕಾಣಿಸುತ್ತೆ. ಆಯಿತಾ, ಆ ದಾರಿನೇ ಆಯಿತಾ ನೀವು ವೆಯ್ಟ್ ಲಾಸ್ ಈ ಜರ್ನಿನ ಶುರು ಮಾಡೋ ಅಂಥದ್ದು. ಇದೇ ರೀತಿ ನಿಮಗೆ ಆಯಿತಾ ಈ ಥರ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ಗಳಾಗಿರ್ಬೋದು, ಹೆಲ್ತ್ ರಿಲೇಟೆಡ್ ವೀಡಿಯೋಸ್ಗಳಾಗಿರ್ಬೋದು, ಅದು ಮಾತ್ರ ಬರುತ್ತೆ. ನೀವು ಇದಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಆಯಿತಾ, ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡಿ, ನಾನೇ ನಿಮಗೆ ಡೈರೆಕ್ಟಾಗಿ ಚಾಟ್ ಮಾಡ್ತೀನಿ. ಇದು ಯಾವುದೇ ಕಾರಣಕ್ಕೂ ಫ್ರೀ ಅಲ್ಲ. ಇದು ನಾನು ಮೊದಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಟೈಮ್ ಪಾಸ್ ಮಾಡಿಕೊಂಡು ಸರ್ ಇದಕ್ಕೆ ದುಡ್ಡು ಆಗೋಗುತ್ತಾ ಅಂತೆಲ್ಲ ಇದು ಮಾಡಬೇಡಿ. ರೆಸ್ಪೆಕ್ಟ್ ಕೊಡಿ, ಆ ಪ್ರೊಫೆಷನ್ಗೆ ರೆಸ್ಪೆಕ್ಟ್ ಕೊಟ್ಟು ಆಯಿತಾ, ನಿಮ್ಗೆ ಸೀರಿಯಸ್ ಆಗಿತ್ತು ಅಂದರೆ ಮಾತ್ರ ನನ್ನ ಪ್ರೋಗ್ರಾಮ್ಗೆ ಬಂದು ಜಾಯ್ನ್ ಆಗಿ. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮೆಸೇಜು ಮಾಡಿಲ್ಲ ಅಂದ್ರೆ ನನಗೆ ಬೇಜಾರಿಲ್ಲ. ಆಯಿತಾ, ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡು ಇಲ್ಲಿ ನಿಮ್ಮ ಹತ್ರ ಬಂದ್ಬಿಟ್ಟು ಏನಂತಾರೆ ಏನೋ ಕಾಟಾಚಾರಕ್ಕೆ ಮಾತಾಡ್ತಿಲ್ಲ. ಒಬ್ರು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವಿ ಅಂದರೆ ನಮ್ಮದು ಜವಾಬ್ದಾರಿ ಇರುತ್ತೆ. ನೀವು ನನಗೆ ಮೆಸೇಜ್ ಮಾಡ್ತೀರಾ ಅಂದರೆ ನಿಮ್ಮದು ಒಂದು ಜವಾಬ್ದಾರಿ ಹಿಡ್ಕೊಂಡು ಮೆಸೇಜ್ ಮಾಡಿ. ಇದೇ ರೀತಿ ನಿಮಗೆ ಹೆಲ್ದಿ ರಿಲೇಟೆಡ್ ವಿಡಿಯೋಸ್ ಮತ್ತು ಡಿಸಿಪ್ಲೈನ್ ವಿಡಿಯೋಸ್ಗಳು ಮತ್ತು ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್.